ಹೈ ಮೈ ಮೈ ಸಮಯ ಬನ್ನಿ ಕೂತ್ಕೊಳ್ಳಮ್ಮ. ಹಾ ಬಂದೆ ಬನ್ನಿ ಸಮಯ ಸಾಕು. ಹಾ ಮತ್ತೆ ಹೆಂಗೈತೆ ಟೊಮೊಟೊ ರೇಟ್? ಮಂಡಿ ಕಡೆಗೆ ಹೋಗಿಲ್ಲ, ನಾಳೆ ಹೋಗ್ಬೇಕು. ಅಲ್ಲ ಯಾಕೆ ಆ ಕುಂಟೆನ ಅಷ್ಟು ಕಮ್ಮಿ ಕೊಟ್ಬಿಟ್ಟಲ್ಲ ನೀನು? ಇನ್ನೇನ್ ಮಾಡ ಸ್ವಾಮಿ, ಮಗನ್ ಓದ್ಸಕ್ ಅರ್ಜೆಂಟ್ ಕಾಸು ಬೇಕಾಗಿತ್ತು, ಅದಕ್ಕೆ ಕೊಟ್ಬಿಟ್ಟು. ಮಗ ಏನ್ ಓದ್ತದನು? ಅದೆಂತದೋ ಡಿಗ್ರಿ ಮಾಡ್ತಾನ ಕಣಪ್ಪ. ಅಲ್ಲ ಅವ್ನಿಗೆ ಓದಕ್ ಇಷ್ಟ ಇಲ್ಲದೆ ಇದ್ರು ಅದ್ ಯಾಕೆ ಅವ್ನ್ ಕುತ್ಕೆ ಮೇಲೆ ಕುತ್ಕೊಂಡಂಗ್ ಓದಿಸ್ತಿದ್ಯೋ ಗೊತ್ತಿಲ್ಲ ಸ್ವಾಮಿ ನೀನು. ಹಂಗಂತ ನಮ್ಗಳ ತರ ಮಾಡಕ್ಕಾಗಿದೆ? ಈ ಬಿಸಿಲಲ್ಲಿ ಗದ್ದೆಲಿ ಯಾವನ್ಗೆ ಇದನು? ನಾವೇ ನಮ್ಮ ಮಕ್ಳಿಗೆ ಇಷ್ಟವಿಲ್ದಿದ್ರು ಓದು ಓದು ನಮ್ಗಳ ಥರ ಆಗ್ಬೇಡ ಓದು ಅಂತ ಓದಿಸ್ಬಿಟ್ಟು ಕೊನೆಗೆ ಅದೆಲ್ಲೋ ಹೋಗಿ ಸೆಟ್ಲ್ ಆಯ್ತಾನೆ. ಕೊನೆಗೆ ಈ ಗದ್ದೆ ಸೈಟ್ ಮಾಡ್ತಾರೆ, ಸೈಟು ಮಾಲ್ ಮಾಡ್ತಾರೆ, ಮಾಲ್ ಒಳಗೆ ನಮ್ಮೇ ಕೊಡೋರು. ಹಂಗಾಗೋಯ್ತದೆ. ಎಲ್ಲರೂ ಓದ್ತೀನಿ ಅಂತ ಹೋಯ್ತು ಅಂದರೆ ಈ ಜಗತ್ತು ಏನಾಗಬೇಕು, ಏನು ತಿನ್ನೋರು? ಓದೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಮಕ್ಕಳು ಓದಲೇಬೇಕು ಅಂದ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲೇ ಮಕ್ಕಳಲ್ಲಿರೋ ಕಲೆನ ತಂದೆ ತಾಯಿಯಾದವ್ರು ಗುರುತಿಸ್ಬಿಟ್ಟು ಪ್ರೋತ್ಸಾಹ ಮಾಡಿದ್ರೆ ನಮ್ಮ ದೇಶಕ್ಕೆ ಮಾದರಿ ಆಗ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ಏಳೋ ಮೇಲೆ ಇನ್ನು ಬಾಗೋವರೆಗೆ ಬೆನ್ನು